ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಹೃದಯಾಘಾತ ಸಂಭವಿಸಿದೆ. ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆ ಖರೀದಿಸೋಕೆ ಹೋದಾಗ ಹಾರ್ಟ್ ಅಟ್ಯಾಕ್ ಆಗಿರೋದು, ಮಾತ್ರೆ ಕುಡಿಯೋಕೆ ನೀರು ಪಡೆದು ಹಾಗೇ ಕುಸಿದು ಬಿದ್ದು ಸಾವನ್ನಪ್ಪಿರೋದು. ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯ 60 ವರ್ಷದ ವಿಶ್ವನಾಥ್ ಸಾವನ್ನಪ್ಪಿದ್ದಾರೆ. ಜೂನ್ 26ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಚಿಕ್ಕಮಗಳೂರು ನಗರದ ದೀಪಾ ನರ್ಸಿಂಗ್ ಹೋಮ್ ಬಳಿ ಘಟನೆ ನಡೆದಿದೆ. ವೈದ್ಯರಿಂದ ಹಾರ್ಟ್ ಅಟ್ಯಾಕ್ನಿಂದಲೇ ಸಾವು ಅಂತ ದೃಢಪಟ್ಟಿದೆ. ಚಿಕ್ಕಮಗಳೂರಿನಲ್ಲಿ 2 ತಿಂಗಳಲ್ಲಿ 13 ಜನ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, 2 ತಿಂಗಳಲ್ಲಿ 13 ಸಾವು ಸಂಭವಿಸಿದೆ ಚಿಕ್ಕಮಗಳೂರಿನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಪಾಪ ಮೆಡಿಕಲ್ಗೆ ಬಂದಿದ್ದಾರೆ, ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದಾರೆ. ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಅಂತ ನೀರು ಕೇಳಿದ್ದಾರೆ. ಇನ್ನೇನು ನೀರು ತಗೊಂಡು ಕುಡಿಬೇಕು ಅಷ್ಟೊತ್ತಿಗೆ ಕೆಳಗೆ ಕುಸಿದು ಬಿದ್ದುಬಿಟ್ಟಿದ್ದಾರೆ. ನೋಡಿದ್ರೆ ಸಾವನ್ನಪ್ಪಿದ್ದಾರೆ. ವೈದ್ಯರು ಇದು ಹಾರ್ಟ್ ಅಟ್ಯಾಕ್ ಅಂತ ಖಚಿತಪಡಿಸಿದ್ದಾರೆ. 60 ವರ್ಷ ಅಂತ ಹೇಳಲಾಗ್ತಾ ಇದೆ. ಬಟ್ ಅದಕ್ಕಿಂತ ಹೆಚ್ಚಿನಾಗಿ ಈ 1 ತಿಂಗಳಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ ಅಂತಂದಾಗ ಇನ್ನೇನು ಹಾಸನದ ಪರಿಸ್ಥಿತಿನೇ ಚಿಕ್ಕಮಗಳೂರಲ್ಲೂ ಇದೆಯಾ ಅಂತ ಪ್ರಶ್ನೆ ಹುಡ್ಕೊಳ್ತಾ ಇರೋದು. ಮೆಡಿಕಲ್ ಶಾಪ್ನಲ್ಲೇ ಮಾತ್ರೆ ಖರೀದಿಸ್ತಿದ್ದಂಥ ಸಂದರ್ಭದಲ್ಲಿಯೇ ಅಲ್ಲಿಯೇ ಕುಸಿದು ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇದು CCTV ವಿಜುವಲ್ಸ್. ಮತ್ತು ಅಲ್ಲಿ ಜನ ಕೂಡ ನಾರ್ಮಲ್ ಆಗಿ ಬಿದ್ದೋದ್ರು ಎದ್ದೇಳ್ತಾರೆ ಅನ್ನೋ ಥರದಲ್ಲಿ ಓಡಾಡ್ಕೊಂಡಿದ್ದಾರೆ. ಮೆಡಿಕಲ್ ಶಾಪ್ ಅವರಾಗಿರ್ಬೋದು, ಬೇರೆಯವರಾಗಿರ್ಬೋದು. ಯಾರೋ ಒಬ್ಬರು ಪಾಪ ಅಲ್ಲಿ ಕೂತು ಅವ್ರನ್ನ ಏನಾಗಿದೆ ಎತ್ತ ಅಂತ ನೋಡೋ ಪ್ರಯತ್ನನಾದ್ರು ಮಾಡಿದ್ದಾರೆ. ಇನ್ನು ಕೆಲವರು ತೀರಾ ನಾರ್ಮಲ್ ಅನ್ನೋ ಥರ ವರ್ತಿಸಿದ್ದಾರೆ ಅಲ್ಲಿ.